ಎರಡು ಬೆಳಕು ಅಲ್ಲಿ ನಿರಂತರ. ಒಂದೋ ಸೂರ್ಯನ ಬೆಳಕು, ಒಂದೋ ಅಗ್ನಿಯ ಬೆಳಕು. ನಿರಂತರ ಆ ಪರಿಸರವನ್ನು ಚೆನ್ನಾಗಿ ಬೆಳಕಿನಿಂದ ತುಂಬಿಸಿ ಅನೇಕ ಋಷಿಗಳು ನಿತ್ಯದಲ್ಲಿ ಹೇಳುವಂತಹ ಕಥಾವೃತ್ತಗಳು, ಮಂತ್ರಘೋಷಗಳು, ನಿಯತವಾಗಿ ಕ್ರಮ ಪ್ರಕಾರ ನೈವೇದ್ಯವನ್ನು ಮಾಡಿ ಯಜ್ಞದಲ್ಲಿ ಆಹುತಿ ಕೊಟ್ಟ ಆಹಾರವನ್ನೇ ತಿಂದು ಚೆನ್ನಾಗಿ ಆರೋಗ್ಯಯುತವಾದಂತಹ ಶರೀರವುಳ್ಳ ತಪಸ್ವಿಗಳು ಪರಮರ್ಷಿಭಿ, ಸಾಮಾನ್ಯ ತಪಸ್ವಿಗಳೇನು ಅಲ್ಲ. ಅವರೆಲ್ಲ ನೋಡಲಿಕ್ಕೆ ನಾವು ಅಂದ್ಕೊಳ್ಳೋದು, ಅಯ್ಯೋ ನೀವು ಫೇಮಸ್ಸು, ನೀವೆಲ್ಲ ಇಲ್ಲಿರುವುದಾ, ನೀವೆಲ್ಲ ದೊಡ್ಡ ದೊಡ್ಡ ಜಾಗದಲ್ಲಿ ಇರಬೇಕು ಅಂತ. ಅವರು ದೊಡ್ಡ ಜಾಗದಲ್ಲಿ ಇರ್ಲಿಕ್ಕೆ ಬಯಸ್ತಾನೆ ಇರಲಿಲ್ಲ ಅಂತ. ಯಾರಿಗೂ ಗೊತ್ತಾಗದ ಇಂಥ ಜಾಗದಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದಿದ್ದು. ಅದು ಕೊನೆಗೆ ಹೇಗೆ ಕಾಣಿಸ್ತಾ ಇತ್ತು ಅಂತ ವಾಲ್ಮೀಕಿಗಳು ಹೇಳುವಾಗ, ಬ್ರಹ್ಮಭವನ ಚತುರ್ಮುಖ ತನ್ನ ಲೋಕದಲ್ಲಿ ಎಲ್ಲ ಸಜ್ಜನರನ್ನು ಕೂಡಿಕೊಂಡು ಸತ್ಯಲೋಕದಲ್ಲಿ ಹೇಗೆ ಮೆರೀತಾನೋ ಆ ರೀತಿ ಅತ್ಯಂತ ಸುಶಿಕ್ಷಿತವಾದ, ಆದರೆ ಯಾವ ರೀತಿಯಿಂದಲೂ ಪರಿಸರಕ್ಕೆ ಹಾನಿ ಮಾಡದ, ಆದರೆ ತಮ್ಮ ಕರ್ತವ್ಯದ ದೃಷ್ಟಿಯಿಂದ ಪೂರ್ಣವಾಗಿ ವೇದದ ಅಧ್ಯಯನದಿಂದ ಹಿಡಿದು ನಿತ್ಯದಲ್ಲಿ ಬಂದವರಿಗೆ ಆತಿಥ್ಯವನ್ನು ಮಾಡುವುದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ನೆಲೆಸಿದ್ರು. ಹೀಗಿರುವ ಋತ್ವಿಜರು, ಅನೇಕ ಜನ ಋಷಿಗಳು ರಾಘವ ಬರ್ತಾ ಇರುವುದನ್ನು ನೋಡಿದರು.